ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಕ್ರಮವಾಗಿ ನಿರ್ಮಿಸಿದ್ದ ಮಸೀದಿಯನ್ನ ನೆಲಸಮ ಮಾಡಲಾಗಿದೆ. ಸರ್ಕಾರಿ ಜಾಗದಲ್ಲಿ ನಿರ್ಮಾಣವಾಗಿದ್ದಂತಹ ಮಸೀದಿ ಇದು ಗುಜರಾತ್ನ ಗಾಂಧಿ ನಗರದಲ್ಲಿ ಈ ಘಟನೆಯಾಗಿದೆ. ಸರ್ಕಾರಿ ಜಾಗದಲ್ಲಿ ನಿರ್ಮಾಣ ಮಾಡಿದ್ದ ಮಸೀದಿ ಒಂದನ್ನು ಗುಜರಾತ್ನ ಗಾಂಧಿ ನಗರದಲ್ಲಿ ನೆಲಸಮ ಮಾಡಲಾಗಿದೆ. ಅಕ್ರಮವಾಗಿ ಮಸೀದಿಯನ್ನು ನಿರ್ಮಿಸಲಾಗಿತ್ತು. ಸರ್ಕಾರಿ ಜಾಗದಲ್ಲಿ ನಿರ್ಮಾಣ ಆಗಿತ್ತು ಮಸೀದಿ. ಇದೀಗ ಅದನ್ನು ನೆಲಸಮಗೊಳಿಸಿರುವಂಥ ಘಟನೆ ಗುಜರಾತ್ನ ರಾಜಧಾನಿ ಗಾಂಧಿನಗರದಲ್ಲಿ ನಡೆದಿದೆ. ಗುಜರಾತ್ನ ರಾಜಧಾನಿ ಗಾಂಧಿನಗರ, ಆ ಗಾಂಧಿನಗರದಲ್ಲಿ ಸರ್ಕಾರಿ ಜಮೀನಿನಲ್ಲಿ ನಿರ್ಮಿಸಲಾಗಿತ್ತು. ಅಕ್ರಮವಾಗಿ ಭೂಮಿ ನೋಂದಾಯಿಸಿಕೊಂಡಿದ್ದ ವಕ್ಫ್. ಗಾಂಧಿನಗರದ ಪೇತಾಪುರದಲ್ಲಿರುವ ಸರ್ಕಾರಿ ಭೂಮಿ ಇದು. ಗಾಂಧಿನಗರದ ಪೇತಾಪುರ ಅಂತ ಒಂದು ಪ್ರದೇಶ, ಆ ಪ್ರದೇಶದ ಸರ್ಕಾರಿ ಭೂಮಿ ಇದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಗಾಂಧಿನಗರ ಜಿಲ್ಲಾಡಳಿತದಿಂದ ಮಸೀದಿ, ದರ್ಗಾ ನೆಲಸಮ ಮಾಡಲಾಗಿದೆ. JCBಗಳನ್ನು ತರಿಸಿ ಮಸೀದಿ ಮತ್ತು ದರ್ಗಾ ಕಟ್ಟಡ ಧ್ವಂಸ ಮಾಡಲಾಗಿದೆ. ಕಾನೂನು ಪ್ರಕ್ರಿಯೆಯನ್ನು ಅನುಸರಿಸಿ ಸರ್ಕಾರಿ ಭೂಮಿ ಮೇಲೆ ಕಟ್ಟಿದ್ದಂತಹ ಈ ಮಸೀದಿಯನ್ನು ತೆರವುಗೊಳಿಸಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ವಕ್ಫ್ ಮಂಡಳಿಯ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗಿತ್ತು ಅನ್ನೋದನ್ನು ನೋಡಿದ್ದೀವಿ. राज्य सरकार द्वारा अवैध रूप से किए गए दबाणों को दूर करने की कामगिरी चल रही है। प्रशासन से और के सभी जिलाओं में जो अवैध रूप से किए गए दबाण है वो हटाए जा रहे हैं। उसके ही भाग रूप में गांधीनगर सेक्टर 30 में आए हुए जो साबरमती नदी के कोतर में 7 जितने जो पक्के मकान थे और धार्मिक दबाण थे वो दूर करने की कामगिरी चल रही है। सुबह से ही चुस्त पुलिस बंदोबस्त के साथ यहाँ पे ये दबाण हटाया जा रहा है, जो कि प्रशासन ने इन लोगों को पहले नोटिस भी दी थी कि ये दबाण है वो हटाया जाए। उनके ही तरह इन लोगों ने दबाण नहीं हटाया था, तो आज वैली सुबह से चुस्त पुलिस बंदोबस्त के साथ यहाँ पे दबाण जो है वो हटाया जा रहा है। आप देख रहे हैं दृश्य में ये दबाण हटाया जा रहा है। आगे भी गांधीनगर जिले में जो अवैध रूप से किए गए दबाण है वो दूर करने की कामगिरी हाथ धरी जाएगी। दुर्गेश मेहता, जी मीडिया, गांधीनगर।